ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇತ್ತೀಚೆಗೆ ಒಂದು NMMS ಪರೀಕ್ಷೆಯ ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಅನ್ನ ಏನು ಮಾಡಿದ್ದಾರೆ, DSTRT ಅವರು ಪ್ರಕಟವನ್ನು ಮಾಡಿದ್ದಾರೆ. 2022-23ರ NMMS ಪರೀಕ್ಷೆಯ ಫಲಿತಾಂಶ. ಆಲ್ರೆಡಿ ಜನವರಿಯಲ್ಲಿ ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು 8ನೇ ತರಗತಿ ವಿದ್ಯಾರ್ಥಿ ಪರೀಕ್ಷೆನ ಬರೆದಿದ್ರು. ಸೊ ಮಾರ್ಚ್ ಅಲ್ಲಿ ಅವ್ರು ಏನು ಮಾಡಿದ್ರು, ಎಲ್ಲ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು. ಸೊ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಶಿಷ್ಯವೇತನಿಗೆ ಅರ್ಹರಾಗಿದ್ದಾರೆ ಅಂತಕ್ಕಂಥ ಈ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಅನ್ನ, ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಅವರು ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡಿದ್ದಾರೆ. ಅದನ್ನು ಹೇಗೆ ಪಡಿಬೇಕು ಅನ್ನೋದನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಸೊ ಫಸ್ಟ್ ಯಾವುದಾದ್ರೂ ಒಂದು ಸರ್ಚ್ ಎಂಜಿನ್ ಮೂಲಕ ಸ್ಕೂಲ್ ಎಜುಕೇಷನ್ಗೆ ಪ್ರವೇಶ ಹೊಂದಿದ ನಂತರ ಸೊ ಇಲ್ಲಿ ಫಸ್ಟ್ಗೆ ಬರ್ತದೆ ಸ್ಕೂಲ್ ಎಜುಕೇಷನ್ kr.nic.in. ಅದಕ್ಕೆ ಪ್ರವೇಶ ಹೊಂದಿರಬೇಕು. ಅದು ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಪುಟ ಆಗಿರ್ತದೆ. ಅದರಲ್ಲಿ ರೈಟ್ ಸೈಡ್ಗೆ 3ನೇ ಆಪ್ಷನ್ ಬರ್ತದೆ DSERT ಅಂತ. ಸೊ ಅದಕ್ಕೆ ತಾವುಗಳು ಏನು ಮಾಡಬೇಕು, ಹೋಗಬೇಕು. ಇಲ್ಲಿ ಈ DSERTಗೆ ಹೋದ ನಂತರ ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಏನಾದಪ್ಪ ಅಂದ್ರೆ NTSC ಮತ್ತು NMMS ಅಂತಕ್ಕಂಥದ್ದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಒತ್ತಿ. ಅದ್ರ ಮೇಲೆ ಕ್ಲಿಕ್ ಆಗಿದ ನಂತರ ಅಲ್ಲಿ ಮೇಲೆ 4 ಐಕಾನ್ ಕಾಣ್ತಾವ. ಅಧ್ಯಯನದ ವಸ್ತುಗಳು, NTSC NMMS ಪ್ರಶ್ನೆ ಪತ್ರಿಕೆ, ಅಂಕಪಟ್ಟಿ, ಫಲಿತಾಂಶ, ಇತರೆ ವಿಷಯಗಳು, ಅಂಕಪಟ್ಟಿ ಮತ್ತು ಫಲಿತಾಂಶ ನ್ಯೂ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕೆಳಗಡೆನೇ ಬರುತ್ತೆ 22 NMMS ಪರೀಕ್ಷೆ ಬ್ಲಾಕ್ ವಾರು ಪ್ರೊವಿಷನಲ್ ಪಟ್ಟಿ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ತಾವು ನೋಡ್ಬೋದು 22-23ನೇ NMMS ಎಕ್ಸಾಮಿನೇಷನ್ ಬ್ಲಾಕ್ ವೈಸ್ ಪ್ರೊವಿಷನಲ್ ಲಿಸ್ಟ್ ಅಂತ ಇದೆ. ಯಾರು ವಿದ್ಯಾರ್ಥಿಗಳು ಇಲ್ಲಿ ಅರ್ಹತೆಯನ್ನು ಹೊಂದಿದಾರಲ್ಲ ಅವರ ಹೆಸರುಗಳು ಏನಾಗಿದ್ದಾವೆ ಇದರಲ್ಲಿ ಇದ್ದಾವೆ. ಸೊ ಇದನ್ನು ತಾವೇನು ಮಾಡ್ಬೋದು, ನೋಡ್ಕೊಳ್ಬೋದು. ಈ ಪಟ್ಟಿಯನ್ನು ನಾನು ಏನು ಮಾಡ್ತೀನಿ, ಡ್ರೈವಲ್ಲಿನೂ ಕೂಡ ಹಾಕಿರ್ತೀನಿ, ಅಲ್ಲಿಂದನೂ ಕೂಡ ತಾವುಗಳು ಪಡೆದುಕೊಳ್ಳಬಹುದು. ಇಷ್ಟಿತ್ತು 8ನೇ ತರಗತಿ ವಿದ್ಯಾರ್ಥಿಗಳು NMMS ಪರೀಕ್ಷೆಯ ಒಂದು ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಆಯ್ಕೆಯಾಗಿ ಶಿಷ್ಯವೇತನಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಇವರೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.